ಕಲಿಯುಗದ ಮನಸ್ಸಿಗಾಗಿ ಈ ಲಿಂಗವನ್ನು ಮುಟ್ಟಿ ಪೂಜೆ ಮಾಡಬಹುದು, ಎಲ್ಲರೂ ಮುಟ್ಬೋದು. ಸ್ವಯಂಭೂ ಲಿಂಗ ದೇವತೆಗಳೇ ನಿರ್ಣಯ ಮಾಡಿದ್ದು. ಹಾಗಾದ್ರೆ ಸಂದರ್ಭದಲ್ಲಿ ಉಲ್ಲೇಖ ಉಂಟು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲಿಕ್ ಆ್ಯನಿಮಲ್ಸ್. ಇವತ್ತು ಉಡುಪಿಗೆ ಬಂದಿದ್ದೀವಿ. ಉಡುಪಿಯಲ್ಲಿ ಕೇಶವನಾಥೇಶ್ವರ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಈ ದೇವಸ್ಥಾನ ಆ್ಯಕ್ಚುಲಿ ರೀಸೆಂಟಾಗಿ ತುಂಬ ನೇಮ್ ಮಾಡಿದೆ. ನಮ್ಮ ರಿಷಬ್ ಶೆಟ್ಟಿ ಸರ್ ಅವರು ಮತ್ತು ಜೂನಿಯರ್ NTR ಅವರು ರೀಸೆಂಟಾಗಿ ಬಂದು ಇಲ್ಲಿ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ತುಂಬ ಜನ ರೀಲ್ಸ್ ಕೂಡ ಮಾಡಿದ್ದಾರೆ. ದೇವಸ್ಥಾನ ನೀರು ಒಳಗಡೆ ಅಂದರೆ ಬಂಡೆ ಕೆಳಗೆ ನೀರು, ಅದರೊಳಗಡೆ ಶಿವನ ಒಂದು ಲಿಂಗು ಇದೆ ಅಂತ ಹೇಳಿದ್ರು. ಸೊ ಅದನ್ನು ನೋಡಬೇಕು ಅನ್ನೋ ಕುತೂಹಲ ತುಂಬಾ ಇತ್ತು, ತುಂಬ ದಿನದಿಂದ. ಇವತ್ತು ಕಾಲ ಬಂದಿದೆ. ದೇವಸ್ಥಾನ ಹೆಂಗಿದೆ ಅನ್ನೋದು ಒಂದು ಸಣ್ಣ ವಿಡಿಯೋ ಮಾಡಿ ನಿಮಗೂ ಕೂಡ ತೋರಿಸ್ತಾನೆ. ಕೀಪ್ ವಾಚಿಂಗ್. ಹೈವೇಯಿಂದ ಬಂದರೆ ಒಂದು 11 ಕಿಲೋಮೀಟರ್ ಈ ಥರ ಚೆನ್ನಾಗಿರೋ ರೋಡ್ ಸಿಗುತ್ತೆ. ಇಲ್ಲಿ ಒಂದು ಟರ್ನಿಂಗ್ ಇದೆ. ಇಲ್ಲಿಂದ ಒಂದು 2 ಕಿಲೋಮೀಟ್ರು ಈ ಥರ ಸ್ವಲ್ಪ ಆಫ್ ರೋಡ್ ಇರುತ್ತೆ. ಈ ಥರ ರೋಡ್ ನೋಡ್ತಿದ್ರೆ ಎಲ್ಗೋ ಬಂದಂಗೆ ಅನ್ನಿಸ್ತಿಲ್ವಾ? ಬಂಡೆ ಗಿಂಡೆ ಏನು ಅನ್ಬೋದು ಇದನ್ನ? ಈ ಥರ ಇರೋದಕ್ಕೇನೋ ಇರುತ್ತೆ ನೇಮ್. ಗ್ರಾಸ್ಲ್ಯಾಂಡ್. ಓಕೆ, ಫೈನಲಿ ರೀಚ್ ಆದ್ವಿ. ಇದು ಪಾರ್ಕಿಂಗ್ ಲಾಟ್. ಇದು ನೋಡಿ, ಬಂದವರೆಲ್ಲ ಈ ಥರ ಪ್ಲಾಸ್ಟಿಕ್ ತಂದು ಹಾಕಿದ್ರೆ ಇಲ್ಲಿರೋರು ಕ್ಲೀನ್ ಮಾಡಬೇಕು ಕಷ್ಟಪಟ್ಟು. ಫಂಕ್ಷನ್ ಇದೆಯಾ? ಏನಿದೆ? ಅಲ್ಲ, ರಸ್ತೆ ಎಲ್ಲ ರೆಡಿ ಮಾಡ್ತಾ ಇದ್ರಲ್ಲ, ಅಲ್ಲಿ JCB ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಗಾಡಿ ಹೋಗ್ಲಿಕ್ಕೆ ಆಗೋದಿಲ್ಲ, ಹೊಂಡ ಅದಕ್ಕೆ ರೋಡ್ ರಿಪೇರಿ ಮಾಡು. 4 ಗಂಟೆ ಕ್ಲೋಸ್ ಆಯಿತು. 6 ಗಂಟೆ ಕ್ಲೋಸ್. ಓಕೆ, ರೀಚ್ ಆದ್ವಿ. ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ಸ್ವಲ್ಪ ದೂರ ಇಳಿದು ಹೋಗ್ಬೇಕು. ನೋಡಿ ಏನು ವಿಶಾಲವಾಗಿದೆ ಜಾಗ. ಬಟ್ ಎಲ್ಲ ಬಂದವರೆಲ್ಲ ಅದು ಇದು ಎಷ್ಟು ಗಲೀಜ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಎಲ್ಲ ಬೇರೆ ದಾರಿ ಇರಬೇಕು. ಅಲ್ಲಿ ಇದೇನಾ? ಹುಷಾರು, ಕಾಲು ಸಿಗಾಕಣತ್ತೆ ಅದರೊಳಗೆ. ಸೊ ಇದೇ ದೇವಸ್ಥಾನ. ಅಲ್ಲಿಂದ ಇದೆ ಬ್ರದರ್. ಇದು ಸುಮ್ಮನೆ ಮುಂದುಗಡೆ ಇದನ್ನು ಮಾಡಿರೋದು. ವಾವ್, ಅಲ್ಲಿ ಬಂಡೆ ಇದೆ ಅಲ್ಲ. ವಾವ್, ಇದೆ ನೋಡಿ ದೇವಸ್ಥಾನ. ಮುಂದುಗಡೆ ನಾಗರಿಕಟ್ಟೆ ಇದೆ. ಬಂಡೆ ಒಳಗೆ ಆಸೆ ಹೋಗ್ಬೇಕು. ಮೇಲೆ ಫುಲ್ಲು ಬಂಡೆ ಇದೆ ಬ್ರದರ್. ನಾವು ಅಲ್ಲಿ ಕಾರ್ ನಿಲ್ಸಿದ್ವಲ್ಲ, ಅದ್ರ ಅಡಿಕೆ ಹೋಗ್ತೀವಲ್ವಾ ಅಲ್ವಾ? ಇದು ಫುಲ್ ಬಂಡೆ ಮೇಲೆ. ಇಷ್ಟೊಂದು ಮೀನಿದಾವೆ. ಎಷ್ಟು ದೊಡ್ಡ ಮೀನಿದಾವೆ ಅಂದರೆ ನಾವು ನೋಡೋದೇ ಭಯ. ಎಂತ ಮಾಡೋದಿಲ್ಲ, ಅದು ಪಡಿಗೆ ಅದು ಇರುತ್ತೆ. ನಿಮ್ಮ ಪಡಿಗೆ ನೀವು ಹೋಗ್ಬೋದು. ಎಂತ ಮಾಡೋದು, ಕೊಚ್ಚಿಕ್ ಬಾಯಿ ಇಲ್ಲ. ಅದು ಪಾಚಿ ತಿನ್ನೋದಷ್ಟೇ, ಮಣ್ಣು ತಿನ್ನೋದಷ್ಟೇ. ಮಣ್ಣು ಪಾಚಿ ಆ ಥರ ತಿನ್ನುತ್ತೆ, ಏನು ಮಾಡಲ್ಲ ಅವು. ಇಲ್ಲ, ಆ ಕಡೆ ಈ ಕಡೆ ಇಲ್ಲ ಅಷ್ಟೇ.
ಕೈ ಮುಗಿದು ಪ್ರಾರ್ಥನೆ ಮಾಡಿ. ಪರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ ಕೇಶವನಾಥೇಶ್ವರ ನಮಃ. ಪ್ರಾರ್ಥನಂ ಸಮರ್ಪಯಾಮಿ ಮಂಗಳ ನಿರಾಜನಂ ಚ ಕರಿಷ್ಯೋಂ ಅಚ್ಯುತ ಪ್ರಾಚ್ಯುತ ಪ್ರಿಯಮೇಧಾ ಸುವರ್ತದಾರ್ಥಂ ಚ ಪುತ್ರತಾ ಉಪಕೃಂದ ಕೃಷ್ಣಮಚ್ಯುತಾಚ್ಯುತ ಪ್ರಾಚ್ಯುತಂ ನಮಸ್ಕಾರ ಮಾಡಿ. ಅನ್ಯತಾ ಬಸ್ ಮೇಲೆ ಹಚ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲಿ ಅಲ್ಲಿ ಮೇಲೆ ಮುಟ್ಟಿ ಪ್ರಾರ್ಥನೆ ಮಾಡಿ. ಇದು ಉದ್ಭವಲಿಂಗನ ಈ ಕಡೆ ಇರೋದು? ಮೂಡುಗಲ್ಲು ಅಂತ ಮೂಡುಗಲ್ಲು ಅಂತ ಹೇಳಿದ್ರೆ ಅದೇ ಮೂಡಿ ಬಂದ ಕಲ್ಲು ಮೂಡುಗಲ್ಲು ಅಂತೇಳಿ. ಓ, ಮೂಡಿ ಬಂದ ಕಲ್ಲು ಅಂತ ಮೂಡುಗಲ್ಲು ಅಂತ ಹೆಸರು ಬಂದಿದೆ. ಇದು ಎಷ್ಟು ವರ್ಷ ಹಳೆಯದು ಸ್ವಾಮಿ ದೇವಸ್ಥಾನ? ಭೂಮಿಗೆ ಎಷ್ಟು ವರ್ಷ ಆಯಿತು? ಅವಾಗಿಂದ ಇರೋದ? ನೈಸರ್ಗಿಕ, ಯಾರು ಮ್ಯಾನ್ ಮೇಡ್ ಇಲ್ಲ ಇದು. ಹಾಂ ಹಾಂ ಹಾಂ. ಮುಟ್ಟಿ ಪ್ರಾರ್ಥನೆ. ಇದ್ರ ಪಕ್ಕ ನಿಂತಿದ್ವಲ್ಲ, ಎಷ್ಟೊಂದವಲ್ಲ ಅವರು. ಡೈಲಿ ಇರುತ್ತಾ ಪ್ರಸಾದ? ಮತ್ತೆ ಭೂಮಿಯಲ್ಲಿ ಧರ್ಮ ಕಾರ್ಯ ನಡೀಬೇಕು, ಕರ್ಮಾಚರಣೆ ಆಗಬೇಕಲ್ಲ. ಅದಕ್ಕಾಗಿ ಮತ್ತೆ ಪ್ರಾರ್ಥನೆ ಮಾಡಿಕೊಂಡಾಗ ಮಹಾದೇವನು ಭೂಮಿಯ ವಿಹಾರಕ್ಕೆ ಬಂದಾಗ ಈ ಪ್ರದೇಶದಲ್ಲಿ ಸುತ್ತಾಡ್ತಾ ಇದ್ದಾಗ ಅವನ ಕಣ್ಣಿಗೆ ಈ ಗುಹೆ ಬಿತ್ತಂತೆ. ಅದ್ರ ಒಳಗೆ ಹೋಗಿ ನೋಡ್ತಾರಂತೆ ಅವರು. ಅಲ್ಲಿರುವ ತಂಪು ವಾತಾವರಣ, ನೀರು, ಜನಚರ ಎಲ್ಲ ನೋಡಿ ಸಂತೋಷಗೊಂಡಿದ್ರು ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಕೂತ್ಕೊಂಡಾಗ ಅಲ್ಲಿ ಸ್ಥಿರ ಆಗಿ ಬಿಡ್ತಾರೆ ಅವರು. ಮತ್ತೆ ಧ್ಯಾನದಿಂದ ಹೊರಗೆ ಬರುವುದಿಲ್ಲ, ಬಿಡ್ತಾರೆ, ಈಗಲೂ ಬಿಡ್ತಾರೆ. ಅದು ಸೂರ್ಯನೇ ಆರತಿ ಮಾಡುವಂತೆ ದೇವರಿಗೆ. ಅದು ಇದರಲ್ಲಿ ವಿಶೇಷ. ಕಲಿಯುಗದ ಮನಸ್ಸಿಗಾಗಿ ಈ ಲಿಂಗವನ್ನು ಮುಟ್ಟಿ ಪೂಜೆ ಮಾಡಬಹುದು, ಎಲ್ಲರೂ ಮುಟ್ಬೋದು. ಸ್ವಯಂಭೂ ಲಿಂಗ, ದೇವತೆಗಳೇ ನಿರ್ಣಯ ಮಾಡಿದ್ದು. ಹಾಗಾದರೆ ಸಂದರ್ಭದಲ್ಲಿ ಉಲ್ಲೇಖ ಉಂಟು. ಕೇಶವನಾಥ ಟೆಂಪಲಿಗೆ ಬಂದು ಪ್ರಸಾದ ಕೂಡ ಸಿಕ್ತು ಇವತ್ತು. ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ. ಒಳ್ಳೆ ದಿನದಲ್ಲಿ ಬಂದಿದ್ದೀವಿ. ಇಲ್ಲಿ ಪ್ರಸಾದ ತಿಂದು ನೆಕ್ಸ್ಟು ಇಲ್ಲಿ ಇನ್ನೊಂದು ದೇವಸ್ಥಾನ ಹೇಳಿದ್ರು. ಅದು 4:30-5 ಗಂಟೆ ಕ್ಲೋಸ್ ಅಂದರು. ಆದರೆ ಅದನ್ನು ಕೂಡ ಒಂದು ಎಕ್ಸ್ಪ್ಲೋರ್ ಮಾಡಿಕೊಂಡು ನೆಕ್ಸ್ಟು ನಮ್ಮ ಸ್ಟೇಗೆ ಹೊರಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.